ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಏನ್ ಸ್ಪೆಷಲ್ ಅಂತ ಹೇಳಿದ್ರೆ ಶ್ರೀರಾಮನವಮಿ ಇವತ್ತು. ಸೊ ಹಾಗಾಗಿ ನಮ್ಮ ರಾಮನಗರದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ತೇರ್ ಎಳಿತಾರೆ. ಶ್ರೀರಾಮ ರಥೋತ್ಸವ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂಡ್ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ನಾನು ಸ್ವಲ್ಪ ತಂಪತ್ತಾಗ್ಲಿ ಅಂದ್ರೆ ಒಂದ್ 4 ಗಂಟೆ 4:15 ಆಗ್ಲಿ ಅದಾದ್ಮೇಲೆ ಅಲ್ಲಿಗೆ ಟೆಂಪಲ್ ಹತ್ರ ಹೋಗೋಣ ಅಂತ ನಾನು ಅನ್ಕೊಂಡು ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಅಂಡ್ ಈ ಡ್ರೆಸ್ ಏನ್ ನೋಡ್ತಾ ಇದ್ದೀರಾ, ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತೀನಿ. ಸೊ ಮಹಿ ಮತ್ತೆ ನಿಶಾಂತ್ ಇಬ್ರು ಟೆಂಪಲ್ ಹತ್ರ ಹೋಗಿದ್ದಾರೆ. ಮಹಿ ರಾಮನಗರದವರೇ ಆಗಿರೋದ್ರಿಂದ ಹುಟ್ಟಿ ಬೆಳೆದಿದ್ದು ಎಲ್ಲ ರಾಮನಗರನೇ. ಅವರ ಪ್ರಾಪರ್ ಪ್ಲೇಸ್ ಬಂದು ರಾಮನಗರ. ಸೊ ಹಾಗಾಗಿ ಅವ್ರು ಹೇಗ್ ಮಿಸ್ ಮಾಡ್ಕೊಳಕ್ಕಾಗುತ್ತೆ ಇದನ್ನೆಲ್ಲ. ಹಾಗಾಗಿ ನಿಶಾಂತ್ ನ ಜೊತೆಲಿ ಮಹಿ ಕರ್ಕೊಂಡು ಹೋದ್ರು ಬೆಳಿಗ್ಗೆನೆ. ಸೊ ನಮ್ದು ಮನೆ ಎಲ್ಲಾ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿ ಇದೆಲ್ಲ ನಮ್ದು ಕರ್ತವ್ಯ. ನಮ್ದೆಲ್ಲ ಮಾಡಿದ್ದಾಯ್ತು ಅಂಡ್ ರೆಡಿ ಕೂಡ ಆಗಿದ್ದಾಯ್ತು. ಇವತ್ತು ನಾನು ಈ ಒಂದು ಡ್ರೆಸ್ ನ ವೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಇದನ್ನ ನಾನು ಮೀಶೋ ಇಂದ ತರಿಸ್ಕೊಂಡಿದ್ದು. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ನಿಮ್ಗೆ. ಇದಕ್ಕೆ ನಾನು ಜಸ್ಟ್ ಅರೌಂಡ್ 500 ಒಳಗಡೆನೆ ನಾನು ಇದನ್ನ ಪೇ ಮಾಡಿದ್ದು ಈ ಒಂದು ಡ್ರೆಸ್ಗೆ. ತುಂಬಾ ಚೆನ್ನಾಗಿದೆ guys. ಏನು ಅದ್ರ ಕಲರ್ ಅಷ್ಟೇ ನೋಡಿ ನೀವು, ಎಷ್ಟು ರಿಚ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಕಲರ್. ಫುಲ್ ಫ್ಲವರ್ ವರ್ಕ್ ಇರೋದ್ರಿಂದ ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಪ್ಯಾಂಟ್ ಅಂತೂ ಎಲಾಸ್ಟಿಕ್ ಇದೆ ನೋಡಿ, ಇಲ್ಲಿವರೆಗೂ ಎಕ್ಸ್ಪೆಂಡ್ ಆಗುತ್ತೆ. ಸಕ್ಕತ್ತಾಗಿದೆ. ನಂಗೆ ನೋಡಿದ ತಕ್ಷಣ ಇಷ್ಟ ಆಯ್ತು. ಹೇಗ್ ಬರುತ್ತೋ ಏನು ಅಂತ ಅನ್ಕೊಂಡಿದ್ದೆ, ಬಟ್ ಸೀರಿಯಸ್ಲಿ ಸೊ ಅಂಬ್ರೆಲ್ಲಾ ಟೈಪ್ ಬರುತ್ತೆ ಇದು. ಅಂಡ್ ತೋಳದ್ರ ಎಷ್ಟು ಚೆನ್ನಾಗಿ ವರ್ಕ್ ಕೊಟ್ಟಿದ್ದಾರೆ ನೋಡಿ. ಇದು ವೈಟ್ ಕಲರ್ ಅಲ್ಲಿ ಲೇಸ್ ಹಾಕಿದ್ದಾರೆ. ಇದು ಸ್ಲೀವ್ ಲೆಸ್, ಓಕೆನಾ. ಅಂಡ್ ವಿ ನೆಕ್ ಬರುತ್ತೆ, ನೋಡ್ತಾ ಇದೀವಲ್ವಾ, ವಿ ನೆಕ್ ಇದೆ. ಸೊ ಇವತ್ತು ವೇರ್ ಮಾಡೋಣ ಹಬ್ಬಕ್ಕೆ. ಸಿಂಪಲ್ ಆಗಿದೆ ಗೈಸ್, ಬಟ್ ಹೆವಿ ಲುಕ್ ಕೊಡ್ತಾ ಇದೆ. ಆ ಕಲರ್ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅನ್ಬೋದು. ಸೊ ಇದು ಸಿಕ್ಕಾಪಟ್ಟೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇದೆ. ಕಮೆಂಟ್ ಮಾಡಿ, ನಾನು ಲಿಂಕ್ ನ ನಿಮ್ಗೆ ಸೆಂಡ್ ಮಾಡ್ತೀನಿ. ಸೊ ಇವಾಗ ವೇರ್ ಮಾಡ್ಕೊಂಡ್ ಬರೋಣ. ಈ ಒಂದು ವೇರ್ ಮಾಡ್ಕೊಂಡ್ ಬರೋಣ. ಅಂಡ್ ಹೊಸದಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ಔಟ್ಫಿಟ್. ಮಹಿ ಮತ್ತೆ ನಿಶಾಂತ್ ಇವಾಗ ಜಸ್ಟ್ ಬಂದ್ರು. ಇದು ತೋರ್ಸೋಣ ಅಂದ್ರೆ ಇದಾಗ್ತಾನೆ ಇಲ್ವಲ್ಲ ಸೆಟ್. ಏನ್ ತಗೊಂಡ್ ಬಂದೆ? ಇದಿನ್ ಮನೇಲಿ ಇತ್ತಲ್ಲ ಒಂದಿದು. ಅದೆಲ್ಲ ಈ ರೀತಿ ಇದೆ ಇದು ಔಟ್ಫಿಟ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಹೊಟ್ಟೆ ಯಾರಿಗೆಲ್ಲ ಇರುತ್ತೋ ಅದು ಫುಲ್ ಕವರ್ ಆಗತ್ತೆ ಅಂತಾನೆ ಹೇಳ್ಬೋದು. ಸೊ ಈ ರೀತಿ ಮುಂದೆಗಡೆ ಈ ರೀತಿ ಹೊಂದ್ಕೊಂಡಿರೋದ್ರಿಂದ ಹೊಟ್ಟೆ ಅಷ್ಟಾಗಿ ಕಾಣಿಸೋದಿಲ್ಲ. ಚೆನ್ನಾಗಿ ಸಣ್ಣ ಆಗಲ್ಲ ಅಂತ ಹೇಳೋಣ, ಬಾಡಿ ಲೂಸ್ ಆಗಿರುತ್ತೆ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಏನೇನ ನಿಶಾಂತ್ ಹೋಗ್ಬಿಟ್ಟು ಅಡಿ ಸಾಮಾನ್ ತಂದಿದ್ದೇನೆ ಗೈಸ್. ಅದು ಕಾಲ್ ಕೊಡಿ ನಿಶಾಂತ್, ಕಾಲ್. ಇದೊಂದು ಕಾಲ್ ತಂದಿದ್ದಾನೆ. ಯಾಕಿದು ಚೆನ್ನಾಗಿದೆ ನಿಶಾಂತ್ ಕಾರು. ಫ್ಯಾಟೋ ಮಾಡ್ಬೇಕಂತ ವಿಡಿಯೋ ಮಾಡ್ಕೊಡ್ರಿ ನಮ್ಗೆ. ನಾನು ನನ್ ಮಗ ಆಡ್ಬೇಕಾದ್ರೆ ಎಲ್ಲೋ ಇವ್ ಅಪ್ಪ ಮಗು ನಾನೇ ಕ್ಯಾಪ್ಚರ್ ಮಾಡ್ಬೇಕು. ನಂದು ಮಾತ್ರ ಒಂದು ಮಾತ್ರ ಏನು ಮಾಡಲ್ಲ. ಖಾಲಿ ಬಿಟ್ಟಿದ್ದೀನಿ ಕಣೆ ಕಾಣಿಸ್ತಿಲ್ಲ. ಹಾಡು ಬ್ಯಾಟ್ ಇಲ್ಲಿ ನಿಂದು ಬ್ಯಾಟ್.
ಎಲ್ಲಿ ಬ್ಯಾಟು ಬಾಲ್ ಹಾಕ್ತೀನಿ ಹಾ ಎಲ್ಲ ಬಾಲ್ ಹಾಕ್ತೀನಿ ನಿಂತ್ಕೊ ನೀನ್ ಆಡು ಇಲ್ಲಿ ಪಕ್ಕ ಬಾಲ್ ಹಾಕ್ತಾರಂತ ಆಡು ನಿಂತ್ಕೊಳ್ಳಿ ನಿಂಚೋಲಿ ಬಾಲ್ ಹಾಕ್ತೀನಿ ಕರೆಕ್ಟಾಗಿ ರೈಟಾಗಿ ಬ್ಯಾಟು ಹಾ. ಹಾ ಇದು ಯಾವ್ದು ಇನ್ನೊಂದ್ರಲ್ಲಿ ಕರೆಕ್ಟ್ ಆಗಂತ ಏನ್ ಸಪ್ಲೈ ಹಾಕೋದ್ ಗೊತ್ತಾ ನನ್ಗೆ ಬ್ಯಾಟು ಬಾಲ್ ಹಾ. ಕ್ಯಾಚ್ ಹೋಯ್ತು ಈಚೆ ಆಡು ನಿಶಾಂತ್ ಇದು ನಾರ್ಮಲ್ ಬಾಲ್ ಅಲ್ಲ ಇನ್ನೊಂದ್ ಬಾಲ್ ಸಾಫ್ಟ್ ಇರುತ್ತೆ ಇದು ಇನ್ನೊಂದ್ ಬಾಲ್ ಇಲ್ಲ ಒಳಗಡೆ ಹಾಕಿದ್ರೆ ಈ ಸಾಫ್ಟ್ ಇರುತ್ತೆ ಗ್ರಿಪ್ಸ್ ಸಿಗಲ್ಲ ಅದು ಬಾಲ್ ಇನ್ನೊಂದು ಬಾಲ್ ಬರುತ್ತಲ್ಲ ಏನದು ರಬ್ಬರ್ ಬಾಲ್ ಅದು ಅದ್ರಲ್ಲಿ ಸಖತ್ತಾಗತ್ತೆ ಒಂದ್ ಮಿಸ್ ಮಾಡಲ್ಲ ಬೆಸ್ಟ್ಗೆ ಅದು ಗೋಲ್ ಮಾಡಿದ್ರೆ ಅವನು ಬ್ಯಾಟ್ ಮಾಡ್ತಾನೆ ಗೋಲಿಂಗ್ ಮಾಡಿದ್ರೆ ಬ್ಯಾಟಿಂಗ್ ಮಾಡ್ತಾನೆ ಟ್ರೈ ಮಾಡು ಟ್ರೈ ಇದೆ ನಿಶಾಂತ್ ನಿಶು ಹೆಂಗಿತ್ತು ತೇರು ಚೆನ್ನಾಯ್ತಾ ಬಿಸ್ಲಿತ್ತ ನಿಶಾಂತ್ ಬಾಯ್ಲಿ ಒಂದ್ ನಿಮಿಷ ಬಾಯ್ಲಿ ಮುಸ್ಲಿಮ್ಸ್ ತಗೋಣ ಬಾಯ್ಲಿ ಒಂದ್ ನಿಮಿಷ ನಾನೇ ನನ್ ಮಗ ನೋಡಿ ಇಷ್ಟ ಚೆನ್ನಾಗ್ ಕಾಣಿಸ್ತಿದ್ದಾನೆ ಸ್ವೆಟ್ ಆಗ್ಬಿಟ್ಟಿದ್ದಾನೆ ಅವ್ನ್ ಬೆಳಿಗ್ಗೆ ಇಷ್ಟ ಚೆನ್ನಾಗ್ ಕಾಣಿಸ್ತಿದ್ದ ಹೋಗ್ಬೇಕಾರೆ ಈಗ ನೋಡಿ ಹೆಂಗಿದ್ದಾನೆ ಶುಭರಾಯ ನಾನ್ ತೇರ್ ನೋಡಕ್ ಹೋಗ್ತೀನಲ್ಲ ಅವಾಗ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಓಕೆ ಕಣ್ಣಿಗೆ ಹೊಡಿತಾ ಇತ್ತಲ್ಲ ಕ್ಯಾಲೆಂಡರ್ ನಿಶಾಂತ್ ಆಮೇಲೆ ವಿಡಿಯೋ ಮಾಡ್ತಿದ್ದೆ ಅದೇ ಎದ್ದು ಕಾಣಿಸ್ತೈತೆ ಅದಕ್ಕೆ ನಿಂತು ವಿಡಿಯೋ ಮಾಡೋಣ ಅಂತ ಚೆನ್ನಾಗ್ ಕಾಣಿಸ್ತದಲ್ಲ ಇದು ಔಟ್ಫಿಟ್ ಕಲರೇ ಎದ್ದು ಕಾಣಿಸ್ತಿದೆ ನಾನೊಂದು ಬ್ರೇಸ್ಲೆಟ್ ಹಾಕಿದೀನಿ ಒಂದು ಫಾಸ್ಟ್ ಟ್ರ್ಯಾಕ್ ವಾಚ್ ವೇರ್ ಮಾಡಿದೀನಿ ಆಫ್ ಮಾಡಕ್ ಹೋಯ್ತಾರ ಅವರು ಬನ್ನಿ ನಿಂತ್ಕೊಳ್ಳಿ ನಿಶಾಂತ್ ಬಾಯ್ಲಿ ನಿಶಾಂತ್ ಬನ್ನಿ 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 ಇಲ್ಲಿ ಬರಲಿ ಬೇಗ ಬ್ಯೋದಿ ಬ್ಯೋರೆಲ್ಲ ಬಂದು ಹೊಡೈತೆ ಅವ್ನ ಇಲ್ಲೂ ಎತ್ಕೊಂತೆ ಪಪ್ಪ ಎತ್ಕೋತಾರೆ ಹಾಯ್ ಮಾಡಿ ನಿಶಾಂತ್ ಹಾಯ್ ಹ್ಯಾಪಿ ಶ್ರೀರಾಮ್ ನವಮಿ ಜೈ ಶ್ರೀರಾಮ್ ನೀನ್ ನನ್ ಮಗ ಮಾಡ್ತಾನೆ ಜೈ ಶ್ರೀರಾಮ್ ಮಾಡಪ್ಪ ಜೈ ಶ್ರೀರಾಮ್ ನನ್ ಮಗ ಗುಡ್ ಬಾಯ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಆಂಜನೇಯ ವಿಡಿಯೋದಲ್ಲಿ ನಾಚ್ಕೋತಾವ ಅವನು ಜೈ ಆಂಜನೇಯ ಜೈ ಆಂಜನೇಯ ಜೈ ಶ್ರೀರಾಮ್ ಪಾವಿಂಗ ಎಲ್ಲ ಹೇಳ್ತಾನ ಅವನು ಹೇಳಪ್ಪ ಜೈ ಶ್ರೀರಾಮ್ ಅಂದ್ಬಿಡಪ್ಪ ಯಾಕೆ ಹೇಳಲ್ಲ ಯಾಕೆ ಹೇಳಲ್ಲ ನಿದ್ದೆ ಬರ್ತೈತೆ ನಂಗೆ ತಾಳ್ಚಿ ಮಲ್ಕೊಳ್ಳಿ ನಾನು ರೀಲ್ಸ್ ಮಾಡ್ಕೋತೀನಿ ರೀಲ್ಸ್ ಮಾಡೋಣ ತುಂಬಾ ದಿನ ಆಗಿದೆ ರೀಲ್ಸ್ ಮಾಡಿ ನಿಶಾನ್ ಬೇಬಿ ಹಾಯ್ ಮಾಡಿ ಹಾಯ್ ಮಾಡು ನಿಶಾನ್ ಹಾಯ್ ಕಮ್ 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 ನಾನ್ ಕರಿತಾವನ ಅವನು ಹಿಂದೆ ಐತೆ ಹಿಂದೆ ಇನ್ನೇನ್ ತೇರ್ ನೋಡೋದಕ್ಕೆ ಹೋಗ್ಬೇಕು ಅಷ್ಟರಲ್ಲಿ ಒಂದು ಕಾಲ್ ಬಂತು, ನಿಮ್ಮ ಪಾರ್ಸಲ್ ಬಂದಿದೆ ದಯವಿಟ್ಟು ಪಿಕ್ ಮಾಡಿ ಅಂತ. ಸೊ ನಾನು ಮ್ಯಾಟ್ ಕಿಟ್ ಅಲ್ಲಿ ಒಂದು ಬುಕ್ ಮಾಡ್ಕೊಂಡಿದ್ದೆ, ಅದು ಮಹಿಗೆ ಸರ್ಪ್ರೈಸ್ ಮಾಡಬೇಕು ಅಂತಾನೆ. ಸೊ ನಮ್ದು ನೆಕ್ಸ್ಟ್ ಮಂತ್ 3 years ಕಂಪ್ಲೀಟ್ ಆಗ್ತಿದೆ ಗೈಸ್ ನಾವು ಮದುವೆ ಆಗಿ. ಸೊ ಅದಕ್ಕೆ ಒಂಥರ ಸ್ವಲ್ಪ ಸರ್ಪ್ರೈಸ್ ಇರಲಿ ಈ ವರ್ಷ ಅಂತ ಹೇಳಿ ಇದನ್ನ ಬುಕ್ ಮಾಡಿದ್ದೆ. ಸರಿನಾ, ನಾನು ತುಂಬ ಲೇಟಾಗಿ ಬರುತ್ತೆ ಅಂತ ಅಂದ್ಕೊಂಡೆ, ಬುಕ್ ಮಾಡಿದ ನೆಕ್ಸ್ಟ್ ಡೇನೇ ಬಂದ್ಬಿಟ್ಟಿದ್ದೆ. ನನಗೆ ಸರ್ಪ್ರೈಸ್, ಯಪ್ಪ ಒಂದೇ ದಿನದಲ್ಲಿ ಡೆಲಿವರಿ ಆಗೋಯ್ತಾ ಹೆಂಗೆ ಇದು ಅಂತ. ಸೊ ನಾನು 1 ವಾರ ಆಗಿದ್ದಿದ್ರೆ ಸ್ವಲ್ಪ ಗ್ಯಾಪ್ ಆಗ್ತಾ ಇತ್ತು. ಸೊ
ನನಗೆ ಮ್ಯಾನೇಜ್ ಆಗ್ತಾ ಇತ್ತು. ಬಟ್ ಮಹಿ ಇರೋ ಟೈಮಲ್ಲೇ ಬಂತಲ್ಲ, ನನ್ಗದು ಸ್ವಲ್ಪ ಏನಪ್ಪ ಮಾಡೋದು, ಏನಿದು ಅಂತ ಕೇಳಿದ್ರೆ ಏನು ಹೇಳೋದು ಅವ್ರಿಗೆ ಅಂತ ಅನ್ಕೊಂಡೆ. ಬಟ್ ಆದರೆ ಅವರು ರೂಮಲ್ಲಿದ್ದರು. ಆರಾಮಾಗಿ ತಗೊಂಡೋಗ್ಬಿಟ್ಟು ಒಂದು ಕಡೆ ಎತ್ತಿಟ್ಬಿಟ್ಟೆ. ಅದೇನು ಅಂತ ನಾನು ನಮ್ಮ ಆ್ಯನಿವರ್ಸರಿ ಟೈಮಲ್ಲೇ ನಿಮಗೆ ತೋರಿಸ್ತೀನಿ, ಓಕೆನಾ? ಸೊ ಇವಾಗ ನಾವು ತೇರು ನೋಡೋಣ ಅಂತ ಬಂದ್ವಿ. ತುಂಬ ಚೆನ್ನಾಗಿತ್ತು ಗೈಸ್. ಪ್ರತಿ ವರ್ಷನೂ ಅಷ್ಟೇ, ರಾಮದೇವ್ರ ತೇರು ಅಂದರೆ ಕಾಲು ಮಡಗೋದಕ್ಕೂ ಜಾಗ ಇರೋದಿಲ್ಲ. ಸೊ ಅದಕ್ಕೆ ನಾನು ಏನು ಮಾಡಿದೆ, ಈವ್ನಿಂಗ್ ಟೈಮ್ ಹೊರಟೋಗ್ಬಿಡೋಣ ಅಂತ ಈ ರೀತಿ ನಾನು ಯಾವಾಗಲೂ ಪ್ಲ್ಯಾನ್ ಮಾಡ್ಕೊಳ್ತಾ ಇರ್ತೀನಿ. ಆರಾಮ್ಸೆ ನೆಮ್ಮದಿಯಿಂದ ನೋಡ್ಬೋದು ಅಂತ. ಯಪ್ಪ ಏನ್ ಬಿಸ್ಲು. ಸಂಜೆ 5 ಗಂಟೆ ಆಗಿದ್ರು ಸಿಕ್ಕಾಪಟ್ಟೆ ಬಿಸ್ಲು. ಕುಮಾರಸ್ವಾಮಿ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಬಂದಿದ್ರು. ನಮ್ಮ ರಾಮನಗರನ ಡಿಸ್ಟಿಕ್ ಅಥವಾ ತಾಲೂಕು ಮಾಡೋದಕ್ಕೆ ತುಂಬಾನೇ ಹೋರಾಡಿದ್ದು ಅಂತ ಹೇಳಿದ್ರೆ ಅದು ಕುಮಾರಸ್ವಾಮಿ ಅವರು. ಅದನ್ನ ಯಾವತ್ತೂ ನಾವು ಮರೆಯೋದಿಕ್ ಸಾಧ್ಯನೇ ಇಲ್ಲ. ಲಿಶಾಂತ್ ಯಾಕೆ ಈ ರೀತಿ ಹೇಳ್ತಿದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾರು ಮಕ್ಕಳು ಏನಾದರೂ ಒಂದು ಟಾಯ್ಸ್ ಹಿಡ್ಕೊಂಡ್ರೆ ಸಾಕು, ಅದು ನನಗೂ ಬೇಕು ಅಂತ ಹಠ ಮಾಡೋದು ಮಕ್ಕಳಲ್ಲಿ ಕಾಮನ್ ಥಿಂಗು. ಸೊ ಹಾಗಾಗಿ ಲಿಶಾಂತ್ ಕೂಡ ನನಗೂ ಬೇಕು ಅಂತ ಹಠ ಮಾಡ್ತಾ ಇದ್ದ. ನೀನು ಕೊಡಿಸ್ತೀನಿ ಮಗನೇ, ಸಮಾಧಾನ ಮಾಡ್ಕೊ ಅಂತ ಹೇಳ್ತಾ ಇದ್ದೆ. ಕೊಡಿಸ್ತೀನಿ ಆಯ್ತಾ? ಅವಾಗ ಬಿಟ್ಟು ಎಲ್ಲಾನು ತಗೊಂಡ್ ಬಂದೆ ಅಲ್ವಾ ನೀನು ಆಟದ ನಾನು. ಮತ್ತೆ ಬೇಕಾ ನಿನ್ಗೆ? ಯಾರಾದ್ರೂ ಹಿಡ್ಕೊಂಡಿದ್ರೆ ಸಾಕು, ಬೇಕು ಆಯ್ತು ಕೊಡಿಸ್ತೀನಿ. ಓಕೆ ಇಬ್ರು ಕೂಡ ಬಿಸಿ ಬಿಸಿ ಮಸಾಲೆ ದೋಸೆಗೆ ಹೆಚ್ಚು ಬೆಣ್ಣೆ ಹಾಕ್ಸ್ಕೊಂಡು ಆರ್ಡರ್ ಮಾಡಿದ್ವಿ. ಊದದ್ನಾ? ಊದು ಬಿಡು ಇದು ಬಿಡು. ಇಟ್ಕೊಂಡು ಹೋದು ನೋಡಿಲ್ಲ. ಎಷ್ಟಿದು? ನಂಗೆ ಇದೊಂದು ಕೊಡ್ಸಲ್ರ ನೀವು? ಅದೆಷ್ಟು? ಬೇಕು ಎಷ್ಟು ಫೈನಲ್ ರೇಟ್? ತಣ್ಣಗೈತೈತೆ ಅಂತ. ಎಷ್ಟು ಫೈನಲ್ ರೇಟ್? ಅವ್ನ್ ಖುಷಿ ನೋಡಿ ಒಂದು. ಎಷ್ಟೇ ಫೈನಲ್? ಅವ್ನ್ ನೋಡಿ ಅವನ್ನ ಚೆನ್ನಾಗಿದ್ಯಲ್ಲ ಶೋ. ನೋಡಿ ಶೆಕೆ ಅಲ್ಲಲ್ಲೇ ಎಲ್ಲರೂ ಶಾಪಿಂಗ್ ಅಂಗಡಿಗಳೆಲ್ಲ ಇಟ್ಕೊಂಡಿದ್ರು. ಸೊ ಹಬ್ಬ ಅಂದಮೇಲೆ ನಿಮಗೆ ಗೊತ್ತಿರುತ್ತೆ ಜಾತ್ರೆ ಅಂದ್ರೆ ಹೆಂಗಿರುತ್ತೆ ಅಂತ. ಇಲ್ಲೂ ಅಷ್ಟೇ ಹಾಗೆ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ. ಆಯ್ತು ಕೊಡಿಸ್ತೀರೋ? ಯಾವ್ದು ಬೇಕು? ಇದ್ ಬೇಕಾ? ಹಾರ್ಡೆ ಐತೆ. ಇದ್ ಬೇಕಾ?
ಇದಾಕೋ, ಇದೇ ಕುಡಿ. ಹಳೆ ಚಪ್ಪಲಿ ಬಿಡುವಾ, ಇದೇ ಓಕೆನಾ? ಅದಿಲ್ಲೇ ಹೋಗಪ್ಪ. ನಾನು ತೇರ್ ನೋಡ್ಬೇಕಾದ್ರೇನೆ ನಂಗೆ ತಲೆ ಸುತ್ತ ಬರೋ ಥರ ಆಗ್ತಾ ಇತ್ತು. ಅದಕ್ಕೆ ಮಹಿಗೆ ಏನಾದ್ರು ತಿನ್ನೋಣ, ಸಿಕ್ಕಾಪಟ್ಟೆ ತಲೆ ಸುತ್ತಾ ಇದೆ ಅಂತ ಹೇಳಿದೆ. ಅದಾದ್ಮೇಲೆ ತಿನ್ಕೊಂಡು ಬಂದ್ಮೇಲೂ ಅಷ್ಟೇ ಸ್ಲಿಪ್ಪರ್ ತಗೊಳ್ತಾ ಇದ್ವಿ, ಅವಾಗಲೂ ಅಷ್ಟೇ ತಲೆ ಸುತ್ತಾ ಇತ್ತು. ಅದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲಪ್ಪ, ಬನ್ನಿ ಹೋಗೋಣ ಮನೆಗೆ ಅಂತ ಹೇಳಿದೆ. ಸೊ ಲಿಶಾಂತ್ಗೆ ಒಂದು ಜೊತೆ ಸ್ಲಿಪ್ಪರ್ ತಗೊಂಡಿದ್ದಾಯಿತು, ಆ್ಯಂಡ್ ಮಹಿಗೂ ಅಷ್ಟೇ ನಾನು ಒಂದು ಜೊತೆ ತಗೋಬಿಡ್ತೀನಿ ಅಂತ ಹೇಳಿ ಅವರು ಕೂಡ ನೋಡ್ತಾ ಇದ್ರು. ಎಲ್ಲ ಪಾಪ ತಲೆ ಸುತ್ತ ಜೊತೆಗೆ ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಿದ್ದೆ ಅಲ್ವಾ, ಅದಕ್ಕೆ ಕೂದಲನ್ನ ಎತ್ತಿ ಮೇಲ್ ಕಟ್ಕೊಬಿಟ್ಟೆ. ನನ್ಗೆ ಇದೇ ಆರಾಮ್ ಅನ್ಸುತ್ತೆ, ಯಾವ ಹೇರ್ ಸ್ಟೈಲು ಬೇಡ, ಏನು ಬೇಡ ಅನ್ಸ್ಬಿಡುತ್ತೆ. ಕಾಣಿಸ್ತಿದೆ ಕ್ಲಿಯರ್ ಆಗಿ. ನಾನಿಲ್ಲಿ ಫೋನ್ಗೆ ಬ್ಯಾಕ್ ಕೇಸ್ ಮತ್ತೆ ಟೆಂಪರ್ ಗ್ಲಾಸ್ ಹಾಕ್ಸೋಣ ಅಂತ ಬಂದಿದ್ವಿ, ಆ್ಯಂಡ್ ಹಾಕ್ಸಿದ್ದಾಯ್ತು. ಇವಾಗ ಜಸ್ಟ್ ಮನೆಗ್ ಬಂದ್ವಿ. ಯಾಕೋ ತಲೆ ಸುತ್ತಾ ಇತ್ತು, ಅದಕ್ಕೆ ಸುಮ್ನೆ ಕೂತಿದೀನಿ. ಉಲ್ಟಾ ಕಡ. ಶಾಪಿಂಗ್ ಅಲ್ಲಿ ನಾನ್ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳಿಲ್ಲ. ಹಲೋ, ಅಲ್ಲೇ ಒಂಥರ ತಲೆ ದಿಮ್ ಅಂತ ಇತ್ತು, ನನ್ಗೆ ಯಾಕೋ ತಲೆ ಸುತ್ತೋ ತರ ಆಗ್ತಾ ಇತ್ತು. ಸೊ ಅದಕ್ಕೆ ಏನೂನು ಶಾಪಿಂಗ್ ಗಿಪಿಂಗ್ ಏನು ಅಷ್ಟಾಗಿ ಏನು ಮಾಡ್ಲಿಲ್ಲ. ಒಂದ್ ಫ್ಯಾನ್ ತಗೊಂಡೆ ಇಷ್ಟಪಟ್ಟು, ಇದು ಫ್ಯಾನ್ ತಗೊಂಡೆ, ಬೇಕಿತ್ತು ನನ್ಗೆ ಸಮ್ಮರ್ ಟೈಮ್ಗೆ. ಅಂಡ್ ಲಿಶಾಂತ್ಗೆ ಇದು, ಅದಲ್ದೆ ಬಾಲು, ಕಾರು, ಆಮೇಲೆ ಇನ್ನು ಏನೇನೋ ತೆಗಿಸ್ಕೊಂಡ್ ಬಂದಿದ್ದ ಬೆಳಿಗ್ಗೆನೆ. ಸೊ ಅದಕ್ಕೆ ಇವಾಗ ಏನ್ ಬೇಕೋ ಅದು, ಆಮೇಲೆ ಅವ್ನ್ಗೆ ಸ್ಲಿಪ್ಪರು, ಆಮೇಲೆ ನನ್ ಫೋನ್ದು ಕೇಸ್ ಚೇಂಜ್ ಮಾಡಿದೆ, ಹೊಸ ಕೇಸ್ ಹಾಕ್ಸಿದೀನಿ, ಬ್ಯಾಕ್ ಕೇಸು ಪರ್ಪಲ್ ಕಲರ್ ಹಾಕ್ಸಿದೀನಿ ಫೋನ್ದು. ಅಂಡ್ ಫ್ರಂಟ್ ಕ್ಯಾಮ್ರಾ ಏನು ಲಿಶಾಂತ್ ಹೊಡೆದಾಕ್ಬಿಟ್ಟಿದ್ದ, ಸೊ ಅದನ್ನ ಚೇಂಜ್ ಮಾಡ್ತೆ ಇವತ್ತು. ಸೊ ಎರಡು ಕೆಲ್ಸನೂ ಮುಗ್ಬಿಟ್ಟಪ್ಪ ಒಂದೇ ಸಲ. ಸೊ ಮನೆಗೆ ಕೆಲವೊಂದು ಐಟಮ್ಸ್ ಲಾಸ್ಟ್ ಟೈಮ್ ಮರ್ಸ್ಕೊಬಿಟ್ಟಿದ್ದೆ, ದಿನಸಿ ಐಟಮು, ಅದನ್ನ ಇವತ್ತು ತಗೊಂಡ್ ಬಂದೆ. ಇವತ್ತು ಇಷ್ಟ ಆಯ್ತು, ಸುಸ್ತಾಗಿದೆ, ಹಿಂಗೆ ಸುಮ್ನೆ ಕೂತಿದೀವಿ. ಹಬ್ಬನೇ ಮುಗ್ಬೇಕು. ನಾಳೆನೂ ಇರುತ್ತಾ ರೀ? ಅಲ್ಲ, ಇದು ಐಟಮ್ಸ್ ಎಲ್ಲ ಇಟ್ಟಿರ್ತಾರಲ್ಲ, ನಾಳೆ ವೀಕೆಂಡ್ ಅಲ್ವಾ ಇವಾಗೆಲ್ಲ, ವೀಕೆಂಡ್ ಟೈಮಲ್ಲಿ ಇರುತ್ತೆ ಮೇ ಬಿ. ಸಿಟಿಲಿ ಇರೋಗೆ ಬೆಸ್ಟ್. ಅಂದ್ರೆ ನಾವು ಸಿಟಿಲೇ ಇರೋದು, ಬಟ್ ಇಲ್ಲಿಂದ ಅಲ್ಲಿ ಹೋಗೋದಕ್ಕೆ 1 ಕಿಲೋಮೀಟರಾ? 1 ಕಿಲೋಮೀಟರು. ನಮ್ದು ಏನಪ್ಪಾ ಅಂದ್ರೆ ಮೆಟ್ಲು ಹತ್ತಿ ಇಳಿಬೇಕಲ್ಲ, ಅದೇ ಕಷ್ಟ. ಆ ಕಷ್ಟಕ್ಕೆ ಹೋಗಕ್ಕೆ ಹಿಂಸೆ ನಮ್ಗೆ. ಇಲ್ಲ ಅಂದ್ರೆ ಆರಾಮಾಗಿ ಅಲ್ಲೇ ಓಡಾಡ್ಕೊಂಡಿರ್ಬೋದು. ಚೆನ್ನಾಗಿತ್ತು ಗೈಸ್ ಇವತ್ತು. ಅಂಡ್ ಯಾ, ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಬಾಯ್ ಬಾಯ್. ಹೆಂಗಿಲ್ಲ ಇಶಾಂತ್ ಊದೋದು? ವಾ, ಅದ್ ಹಾಕೊಂಡು ಅದು ಮೇಲ್ ಬರ್ತಾ ಇಲ್ಲ ಅಂತ. ಜೋರಾಗಿ ಊದ್ಬೇಕು, ಜೋರಾಗಿ. ಇಲ್ಲಿ ಹಿಂಗೆ ಪಾಪು ಎಷ್ಟು ಕಷ್ಟ ನೋಡಿ. ವಾಲಿಜು ಚೂಪರ್ ಮಗನೆ. ನಾನು ತೋರಿಸ್ತೀನಿ. ಪಾಪ ಉತ್ತಾರಂತೆ ಕೊಡು. ಊದು. ನೋಡಿ ನಾನು. ಒಂದ್ಸಲ ಕೊಡು ನೋಡೋಣ ಪಾಪ ಹೆಂಗ್ ಓದ್ತಾರೆ. ಪಾಪ ತಗೊಳ್ಳಿ. ಏನು ಇನ್ನ ಸ್ವಲ್ಪ ಫೋರ್ಸ್ ಹಾಕಿ ಅನ್ಬಾರ್ದು, ಉಫ್ ಅಂತಾನೆ ಇರ್ಬೇಕು. ಅವಾಗೆ ಬಂತು.